ಯೂನಿಟ್ 2 ಬಂದ್ಬಿಟ್ಟು ಬೇಸಿಕ್ ಲಾಜಿಕ್ ಸರ್ಕ್ಯೂಟ್ಸ್. ಅದರದ್ದು ಸಿಲೆಬಸ್ ಬಂದ್ಬಿಟ್ಟು DTE ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೋರ್ಡ್ ಇಂದ ಮಾಡಲ್ಪಟ್ಟ ಸಿಲೆಬಸ್. ಬೂಲಿಯನ್ ಆಲ್ಜಿಬ್ರಾ, ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್, ಫಂಕ್ಷನ್ಸ್, ಲಾಜಿಕ್ ಗೇಟ್ಸ್, ಅಂಡ್, ಆರ್, ನಾಟ್, ನಾರ್, NAND, XOR and XNOR, symbols, functions, expressions and with truth table. Second ಬಂದ್ಬಿಟ್ಟು Boolean identities and laws with proof and examples. Third ಬಂದ್ಬಿಟ್ಟು De Morgan's and duality theorems with proof and examples. Fourth ಬಂದ್ಬಿಟ್ಟು universal gates, concept, examples, relevance and realization of all logic gates using NAND gate. Next, realization of all logic gates using NOR gate. Simplification of Boolean expressions using Boolean algebra and build the logic circuit. SOP and POS forms. SOP andre sum of product, POS andre product of sum. Conversion into standard SOP and POS forms. Next, translate SOP and POS expressions into truth table. Convert truth table to SOP and POS expressions. Maximum 4 variables. SOP and POS, SOP to POS, POS to SOP conversion. Corn maps. Need K-map for 2 variables, 3 variables and 4 variables Boolean expressions. Simplification of Boolean expression using K-map and realization of logic circuits for 2 and 3 variable. Simplification of Boolean expressions using K-map and realization of logic circuits for 4 variables. ಇದಿಷ್ಟು ಬಂದ್ಬಿಟ್ಟು ಯೂನಿಟ್ 2 ನ ಸಿಲೆಬಸ್. ಈ ಸಿಲೆಬಸ್ ಪ್ರಕಾರ ಮಾಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಬೂಲಿಯನ್ ಆಲ್ಜಿಬ್ರಾ. ಅದರಲ್ಲಿ ಇಂಟ್ರಡಕ್ಷನ್. ಬೂಲಿಯನ್ ಆಲ್ಜಿಬ್ರಾ, ಆಲ್ಸೋ ನೋನ್ ಆಸ್ algebra of logic or digital logic, is a branch of mathematics that is similar in form of algebra but dealing with logic instead of numerical relationships. It was invented by English mathematician George Boole, after whom this system was named. Boolean algebra andre algebra of logic ಅಂತಾನೆ ಕರಿತೀವಿ, ಡಿಜಿಟಲ್ ಲಾಜಿಕ್ ಅಂತ ಕರಿತೀವಿ. ಇದು ಮ್ಯಾಥಮೆಟಿಕ್ಸ್ ನ ಒಂದು ಭಾಗ. ಸಿಮಿಲರ್ ಟು ಮ್ಯಾಥಮೆಟಿಕ್ಸ್ ಅಲ್ಲಿ ಆಲ್ಜಿಬ್ರಾ ಕಲ್ತಿದ್ದೀರಲ್ಲ, ಆ ಆಲ್ಜಿಬ್ರಾ ತರನೇ ಇರುತ್ತೆ. ಬಟ್ ಇಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ, ಇಲ್ಲಿ ಲಾಜಿಕ್ ಗಳ ಜೊತೆ ಯೂಸ್ ಮಾಡ್ತೀವಿ, ಅಲ್ಲಿ ಇಲ್ಲಿ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಲಾಜಿಕ್ ಗಳ ಜೊತೆ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ನ್ಯೂಮೆರಿಕಲ್ ರಿಲೇಶನ್ಶಿಪ್ಸ್. ಅಲ್ಲಿ ಆಲ್ಜಿಬ್ರಾನಲ್ಲಿ ನ್ಯೂಮೆರಿಕಲ್ ರಿಲೇಶನ್ಶಿಪ್ಸ್ ಬಗ್ಗೆ ಜಾಸ್ತಿ ಇರುತ್ತೆ. ಇಟ್ ವಾಸ್ ಇನ್ವೆಂಟೆಡ್ ಬೈ, ಯಾರು ಇದನ್ನು ಕಂಡುಹಿಡಿದಿದ್ದು? ಬೂಲಿಯನ್ ಆಲ್ಜಿಬ್ರಾನ ಯಾರು ಕಂಡುಹಿಡಿದಿದ್ದು? ಬೂಲಿಯನ್ ಆಲ್ಜಿಬ್ರಾನ ಕಂಡುಹಿಡಿದಿದ್ದು ಇಂಗ್ಲಿಷ್ ಮ್ಯಾಥಮೆಟಿಷಿಯನ್. ಆತನ ಹೆಸರು ಬಂದ್ಬಿಟ್ಟು ಜಾರ್ಜ್ ಬೂಲೆ. ಅಥವಾ 1815ರಿಂದ 1864ವರೆಗೆ ಇದ್ದ ಆ ಕಾಲಾವಧಿಯಲ್ಲಿ. ಆಫ್ಟರ್ ಹೂಮ್ ದ ಸಿಸ್ಟಮ್ ಇಸ್ ನೇಮ್. ಈ ಸಿಸ್ಟಮ್ನ ಅವ್ರ ಹೆಸರು ಮುಖಾಲನೆ ಕರಿತೀವಿ, ಜಾರ್ಜ್ ಬೂಲೆ ಅವರ ಹೆಸರು. ಸೊ ಬೂಲಿಯನ್ ಆಲ್ಜಿಬ್ರಾ ಅಂತ ಕರಿತೀವಿ. ದಸ್ ಇನ್ಸ್ಟೆಡ್ ಆಫ್ ವೇರಿಯೇಬಲ್ಸ್, that represents numerical quantities as in conventional algebra. Thus, instead of variables that represents numerical quantities as in conventional algebra, Boolean algebra handles variables that represent 2 type of logic proportions, true and false. ಇಲ್ಲಿ ಎರಡೇ ಇರೋದು, ಟ್ರೂ ಮತ್ತೆ ಫಾಲ್ಸ್. ಇವೆರಡರಲ್ಲೇನೆ ಲಾಜಿಕ್ಗಳಲ್ಲಿ ಇದು ಪೂರ್ತಿ ಸಿಲೆಬಸ್ ಇರುತ್ತೆ. Boolean algebra has become the main concentration of digital electronics. Digital electronics the main concentration is Boolean algebra. Boolean constants and variables. ಈಗ Boolean constants ಅಂದ್ರೆ ಏನು, ವೇರಿಯೇಬಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡು, ಫಸ್ಟ್ ಲಾಜಿಕ್ 1 ಅಂದ್ರೆ ಏನು, ಲಾಜಿಕ್ 0 ಅಂದ್ರೆ ಏನು. ಲಾಜಿಕ್ 1 ಅನ್ನು ನಾವು ಹೈ ಅಂತಾನೆ ಕರಿತೀವಿ, ಲಾಜಿಕ್ 0 ನ ಲೋ ಅಂತ ಕರಿತೀವಿ. ಲಾಜಿಕ್ 1 ನ ಆನ್, ಟ್ರೂ, ಪ್ರೆಸೆಂಟ್, ಆಕ್ಟಿವ್, ಎಸ್, ಕ್ಲೋಸ್ಡ್ ಸ್ವಿಚ್, ಇದಿಷ್ಟು ಪ್ರಕಾರನು ಲಾಜಿಕ್ 1 ನ ರೆಪ್ರೆಸೆಂಟ್ ಮಾಡ್ತೀವಿ. ಲಾಜಿಕ್ 0 ನ ಲೋ, ಆಫ್, ಫಾಲ್ಸ್, ಅಬ್ಸೆಂಟ್, ಇನ್ಆಕ್ಟಿವ್, ನೋ, ಓಪನ್ ಸ್ವಿಚ್ ಅಂತಾನು ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಬೂಲಿಯನ್ ಆಲ್ಜಿಬ್ರಾ is a mathematical tool for analyzing and design of digital circuit systems.
ಡಿಜಿಟಲ್ ಸರ್ಕ್ಯೂಟ್ಸ್ ಅಂಡ್ ಸಿಸ್ಟಮ್ಸ್. ಡಿಜಿಟಲ್ ಸರ್ಕ್ಯೂಟ್ ಮತ್ತೆ ಸಿಸ್ಟಮ್ ನಾವು ಬೂಲಿಯನ್ ಆಲ್ಜಿಬ್ರಾ ಮ್ಯಾಥಮೆಟಿಕಲ್ ಟೂಲ್ ಫಾರ್ ಅನಲೈಸ್ ಮಾಡಕ್ಕೆ ಡಿಜಿಟಲ್ ಸರ್ಕ್ಯೂಟ್ ಮತ್ತೆ ಸಿಸ್ಟಮ್ಸ್ಗಳನ್ನ ಡಿಜಿಟಲ್ ಸರ್ಕ್ಯೂಟ್ಸ್ ಮತ್ತೆ ಸಿಸ್ಟಮ್ಗಳನ್ನ ಅನಲೈಸ್ ಮಾಡಕ್ಕೆ ನಾವು ಬೂಲಿಯನ್ ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ. ಇದು ಒಂದು ಮ್ಯಾಥಮೆಟಿಕಲ್ ಟೂಲ್. In Boolean algebra, the constants and variables are allowed to have only two possible values. Boolean algebra ನಲ್ಲಿ ಕಾನ್ಸ್ಟೆಂಟ್ಸ್ ಆಗಲಿ ವೇರಿಯೇಬಲ್ಸ್ ಆಗಲಿ ಅವೆರಡಕ್ಕೂ ನಾವು ಟ್ರೂ ಅಂಡ್ ಫಾಲ್ಸ್ ಮಾತ್ರ ಇರೋದು. ಟ್ರೂ ಟ್ರೂ ಅಂತ ಹೇಳ್ಬೇಕು, ಇಲ್ಲ ಫಾಲ್ಸ್ ಅಂತ ಹೇಳ್ಬೇಕು. ಲಾಜಿಕ್ 1 ಅಂತ ಹೇಳ್ಬೇಕು, ಇಲ್ಲ ಲಾಜಿಕ್ 0 ಅಂತ ಹೇಳ್ಬೇಕು. ಹೈ ಅಂತ ಹೇಳ್ಬೇಕು, ಲೋ ಅಂತ ಹೇಳ್ಬೇಕು, ಇಲ್ಲ ಪ್ರೆಸೆಂಟ್ ಅಂತ ಹೇಳ್ಬೇಕು, ಆಬ್ಸೆಂಟ್ ಅಂತ ಹೇಳ್ಬೇಕು, ಆಕ್ಟಿವ್ ಅಂತ ಹೇಳ್ಬೇಕು, ಇನ್ಆಕ್ಟಿವ್ ಅಂತ ಹೇಳ್ಬೇಕು. ಎರಡೇ ಇರೋದು ಬೂಲಿಯನ್ ಆಲ್ಜಿಬ್ರಾನಲ್ಲಿ. In Boolean algebra, the constants and variables are allowed to have only two possible values, 0 and 1. The term used for representing 0 and 1 are shown ಇಲ್ಲಿ ನೋಡ್ತಿದ್ದೀವಿ. 0 and 1 ನ ಹೇಗೆ ರೆಪ್ರೆಸೆಂಟ್ ಮಾಡೋದು. ಈಗ ನೆಕ್ಸ್ಟ್ ಬೂಲಿಯನ್ ಆಲ್ಜಿಬ್ರಾ ಅಂದ್ರೆ ಏನಂತ ತಿಳ್ಕೊಂಡ್ರಿ. ಈಗ ಲಾಜಿಕ್ ಗೇಟ್ಸ್. ಲಾಜಿಕ್ ಗೇಟ್. A logic gate performs a logical operation on one or more logic inputs. ಲಾಜಿಕ್ ಗೇಟ್ಸ್ ಅಂದ್ರೆ ಏನಂತಂದ್ರೆ ಅದು ಲಾಜಿಕ್ ಆಪರೇಷನ್ ನ ಪರ್ಫಾರ್ಮ್ ಮಾಡುತ್ತೆ ವಿತ್ ಒನ್ ಆರ್ ಮೋರ್ ಇನ್ಪುಟ್ಸ್ ಅಂಡ್ ಪ್ರೊಡ್ಯೂಸ್ ಎ ಸಿಂಗಲ್ ಲಾಜಿಕ್ ಔಟ್ಪುಟ್. ಲಾಜಿಕ್ ಗೇಟ್ ಅಂತ ತಿಳ್ಕೊಳ್ರಿ. ಎ ಲಾಜಿಕ್ ಗೇಟ್ ಪರ್ಫಾರ್ಮ್ಸ್ ಎ ಲಾಜಿಕ್ ಆಪರೇಷನ್ ಆನ್ ಒನ್ ಆರ್ ಮೋರ್ ಲಾಜಿಕ್ ಇನ್ಪುಟ್ಸ್ ಅಂಡ್ ಪ್ರೊಡ್ಯೂಸಸ್ ಎ ಸಿಂಗಲ್ ಲಾಜಿಕ್ ಔಟ್ಪುಟ್. Logic gate performs a logic operation on one or more logic inputs and produces a single logic output. Logic gate ಅನ್ನೋದು ಲಾಜಿಕ್ ಆಪರೇಷನ್ ನ ಪರ್ಫಾರ್ಮ್ ಮಾಡುತ್ತೆ ವಿತ್ ಒನ್ ಆರ್ ಮೋರ್ ಇನ್ಪುಟ್ಸ್ ಬಟ್ ಓನ್ಲಿ ಸಿಂಗಲ್ ಔಟ್ಪುಟ್. ಪರ್ಫಾರ್ಮ್ ಮಾಡಿ ಸಿಂಗಲ್ ಔಟ್ಪುಟ್ ಕೊಡುತ್ತೆ. ಇನ್ ಅದರ್ ವರ್ಡ್ಸ್, logic gates are electronic circuits whose input and output are at the one of the two possible voltage values at steady state. These two voltage values are generally referred to as 1 and 0, where 1 represents higher voltage level and 0 represents the lower voltage level. ಇನ್ನೊಂದು ವರ್ಡ್ಸ್ಗಳಲ್ಲಿ ಅದರ್ ವರ್ಡ್ಸ್ಗಳಲ್ಲಿ ಲಾಜಿಕ್ ಗೇಟ್ಸ್ ಅಂದ್ರೆ ಏನು ಹೇಳ್ಬೇಕಂತಂದ್ರೆ, ಲಾಜಿಕ್ ಗೇಟ್ಸ್ ಇಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. Logic gate is an electronic circuit. Logic gate, in other words, logic gates are electronic circuits whose input and output are at one of the two possible voltage values at steady state. These two voltage values are generally referred to as 1 and 0, where 1 represents the higher voltage level and 0 represents the lower voltage level. ಇನ್ ಅದರ್ ವರ್ಡ್ಸ್, ಬೇರೆ ವರ್ಡ್ಸ್ಗಳಲ್ಲಿ ಲಾಜಿಕ್ ಗೇಟ್ಸ್ ಅಂದ್ರೆ ಏನಂತ ಹೇಳ್ಬೇಕಂತಂದ್ರೆ, ಇನ್ ಅದರ್ ವರ್ಡ್ಸ್ ಲಾಜಿಕ್ ಗೇಟ್ಸ್ ಇಸ್ ಅನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ whose input and output are at one of the two possible voltage values at steady state. These two voltage values are generally referred as 1 and 0, where 1 represents higher voltage level and 0 represents lower voltage level. 1 represents higher voltage level, 0 represents lower voltage level. Diodes and transistors are natural devices to use in gating circuits since they can be driven as to be either on conducting or off non-conducting. ಡಯೋಡ್ಗಳು ಮತ್ತೆ ಟ್ರಾನ್ಸಿಸ್ಟರ್ ಇದು ನಿಮಗೆ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸೆಮಿಕಂಡಕ್ಟರ್ ಡಿವೈಸಸ್ ಅಲ್ಲಿ ಬರುತ್ತೆ. ಡಯೋಡ್ ಅಂದ್ರೆ ಏನು, ಟ್ರಾನ್ಸಿಸ್ಟರ್ ಅಂದ್ರೆ ಏನು. ಆ ಡಯೋಡ್ ಮತ್ತೆ ಟ್ರಾನ್ಸಿಸ್ಟರ್ ಒಳಗಡೆ ಯೂಸ್ ಮಾಡಿ ಸರ್ಕ್ಯೂಟ್ ಮಾಡಿ ನಾವು ಈ ಲಾಜಿಕ್ ಗೇಟ್ಸ್ ಗಳನ್ನ ಮಾಡ್ತೀವಿ. Diode and transistors are natural devices to use in gating circuits since they can be driven as to be either on conducting or off not conducting. There are mainly seven types of logic gates that are used in expressions. By combining them in different ways, we will be able to implement all the type of digital components. 7 ಗೇಟ್ಗಳಿದಾವೆ. ಆ 7 ಗೇಟ್ಗಳನ್ನ ಯೂಸ್ ಮಾಡಿ ನಾವು ಡಿಜಿಟಲ್ ಕಾಂಪೋನೆಂಟ್ ನ ಮಾಡ್ತೀವಿ. AND gate, logic gates, AND gate, NOT gate, OR gate, NOR gate,
NAND gate, XOR gate, XNOR gate. 7 ಗೇಟ್ಗಳಿದಾವೆ, ಗೇಟ್ಸ್. ಅವು 7 ಸಿಂಬಲ್ಸ್ ಇದಾವೆ, ಟ್ರೂತ್ ಟೇಬಲ್ ಇದಾವೆ, ಎಕ್ಸ್ಪ್ರೆಷನ್ಸ್ ಇದಾವೆ. ಅದನ್ನ ಕಲಿತಾ ಹೋಗೋಣ. AND gate, ಲಾಜಿಕಲ್ ಮಲ್ಟಿಪ್ಲಿಕೇಶನ್. AND gate ಗೆ ಇನ್ನೊಂದು ಹೆಸರು ಲಾಜಿಕಲ್ ಮಲ್ಟಿಪ್ಲಿಕೇಶನ್. OR gate, ಲಾಜಿಕಲ್ ಅಡಿಷನ್. ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಮಾಡುತ್ತೆ AND gate, ಲಾಜಿಕಲ್ ಅಡಿಷನ್ ಮಾಡುತ್ತೆ OR gate. NOT gate, ಲಾಜಿಕಲ್ ಕಾಂಪ್ಲಿಮೆಂಟಿಂಗ್. ಲಾಜಿಕಲ್ ಕಾಂಪ್ಲಿಮೆಂಟಿಂಗ್. ಕಾಂಪ್ಲಿಮೆಂಟ್ ಮಾಡುತ್ತೆ. 0 ಇದ್ರೆ 1, 1 ಇದ್ರೆ 0. NAND gate, ಕಾಂಪ್ಲಿಮೆಂಟ್ ಆಫ್ AND gate. NAND gate ಅಂದ್ರೆ ಕಾಂಪ್ಲಿಮೆಂಟ್ ಆಫ್ AND gate. NAND gate, ಕಾಂಪ್ಲಿಮೆಂಟ್ ಆಫ್ AND gate. AND gate ಇದು ಕಾಂಪ್ಲಿಮೆಂಟ್ NAND. NOR gate, NOR gate ಅಂದ್ರೆ ಕಾಂಪ್ಲಿಮೆಂಟ್ ಆಫ್ OR gate. OR gate ಇದು ಕಾಂಪ್ಲಿಮೆಂಟ್. XOR gate and XNOR gate. ಟೋಟಲ್ 7 ಗೇಟ್. XOR gate, XNOR gate. ಇದರಲ್ಲಿ ಇವು 3 ಗೇಟ್ ನ ಬೇಸಿಕ್ ಗೇಟ್ಸ್ ಅಂತ ಕರಿತೀವಿ. ಇವೆರಡನ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. ಯೂನಿವರ್ಸಲ್ ಗೇಟ್ಸ್ NAND and NOT, NAND and NOR. NAND and NOR ನ OR ದು ಕಾಂಪ್ಲಿಮೆಂಟ್ NOR, AND ದು ಕಾಂಪ್ಲಿಮೆಂಟ್ NAND. NAND and NOR ನ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಯೂನಿವರ್ಸಲ್ ಗೇಟ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇವೆರಡು ಗೇಟ್ ಯೂಸ್ ಮಾಡಿ ಎಲ್ಲಾ ಗೇಟ್ಗಳನ್ನು ಮಾಡಬಹುದು. ಅದಕ್ಕೆ ಇವೆರಡನ್ನ ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. ಇದು 3 ಬಂದ್ಬಿಟ್ಟು AND OR NOT ಬಂದ್ಬಿಟ್ಟು ಬೇಸಿಕ್ ಗೇಟ್ಸ್. XOR and XNOR ಟೋಟಲ್ 7 ಗೇಟ್ಸ್ ಇದಾವೆ. ಇವಾಗ ಒಂದೊಂದಾಗಿ ಕಲಿತಾ ಹೋಗೋಣ. ಫಸ್ಟ್ AND gate. AND gate ಅಂದ್ರೆ ಲಾಜಿಕಲ್ ಮಲ್ಟಿಪ್ಲಿಕೇಶನ್. ಲಾಜಿಕಲ್ ಮಲ್ಟಿಪ್ಲಿಕೇಶನ್. AND gate ದ ಔಟ್ಪುಟ್ ಹೆಂಗ್ ಬರುತ್ತೆ, ಟ್ರೂತ್ ಟೇಬಲ್ ಏನು, ಸಿಂಬಲ್ ಹೆಂಗೆ, ಅದೆಲ್ಲ ನೋಡ್ತಾ ಹೋಗೋಣ. AND gate. AND gate ಅಂದ್ರೆ ಈ ರೀತಿ ಸಿಂಬಲ್. AND gate ದ ಸಿಂಬಲ್ 2 ಇನ್ಪುಟ್ಸ್ A B, 1 ಔಟ್ಪುಟ್ Y. Y is equals to A into B, A dot B. ಟ್ರೂತ್ ಟೇಬಲ್ ಬಂದ್ಬಿಟ್ಟು A B Y is equals to A dot B. AND gate ಇದು ಟ್ರೂತ್ ಟೇಬಲ್. ಔಟ್ಪುಟ್ ಎಕ್ಸ್ಪ್ರೆಷನ್ ಏನು, Y dot B, A into B. 0 0 ಇದ್ರೆ 0, 0 1 ಇದ್ರೆ 0, 1 0 ಇದ್ರೆ 0, 1 1 ಇದ್ರೆ 1. ಇದನ್ನ ಹೆಂಗೆ ಗೇಟ್ ಎಕ್ಸ್ಪ್ಲನೇಷನ್ ಏನು ಅಂತಂದ್ರೆ, an AND gate is an electronic circuit. AND gate ಅನ್ನೋದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಇದ್ರೊಳಗಡೆ ಡಯೋಡ್ಸ್ ಟ್ರಾನ್ಸಿಸ್ಟರ್ ಯೂಸ್ ಮಾಡಿ ಮಾಡಿರ್ತಾರೆ ಈ ಸರ್ಕ್ಯೂಟ್ ನ. AND gate is an electronic circuit which has 2 or more inputs. 2 ಇರ್ಬೋದು ಅಥವಾ 2ಕ್ಕಿಂತ ಜಾಸ್ತಿ ಇರ್ಬೋದು ಇನ್ಪುಟ್ಸ್. 2 or more, 2 is minimum.
ಮಿನಿಮಮ್ 2 ಇರಲೇಬೇಕು. 2 or more ಇನ್ಪುಟ್ಸ್ ಅಂಡ್ ಎ ಸಿಂಗಲ್ ಔಟ್ಪುಟ್ ಬಂದ್ಬಿಟ್ಟು ಯಾವಾಗಲೂ ಸಿಂಗಲ್ ಇರುತ್ತೆ. ಸಿಂಗಲ್ ಔಟ್ಪುಟ್ ದಿ ಆಪರೇಷನ್ ಪರ್ಫಾರ್ಮ್ಡ್ ಬೈ ಆ್ಯಂಡ್ ಗೇಟ್ ಏನ್ ಪರ್ಫಾರ್ಮ್ ಮಾಡುತ್ತೆ ಆ್ಯಂಡ್ ಗೇಟ್ ಅಂದ್ರೆ ಈಸ್ ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ ಡಾಟ್ ಆಪರೇಟರ್. The output of an AND gate is high only all the inputs are high. Output of the AND gate is high, all the inputs are high. ಇನ್ಪುಟ್ಗಳು ಎಲ್ಲ ಎಷ್ಟು ಇನ್ಪುಟ್ ಇದ್ರೆ ಅಷ್ಟು ಇನ್ಪುಟ್ ಹೈ ಇದ್ದಾಗ ಮಾತ್ರ ಔಟ್ಪುಟ್ ಇದಿರುತ್ತೆ, ಅದರ್ವೈಸ್ ಲೋ. ಅದಿಲ್ಲ ಅಂತಂದ್ರೆ ಲೋ ಆಗಿರುತ್ತೆ. ಇದೆ AND ಗೇಟ್. AND ಗೇಟ್ ಸಿಂಬಲ್ ಇದು 2 ಇನ್ಪುಟ್ AND ಗೇಟ್ ಸಿಂಬಲ್ ಅಂಡ್ 2 AND ಗೇಟ್ ಇದು ಟ್ರೂತ್ ಟೇಬಲ್. ನೆಕ್ಸ್ಟ್ ಆರ್ ಗೇಟ್. ಗೊತ್ತಾಯ್ತಲ್ಲ, AND ಗೇಟ್ ಅಂತಂದ್ರೆ ಡಾಟ್ ಆಪರೇಟರ್ ಯೂಸ್ ಮಾಡ್ತದೆ, ಆಪರೇಷನ್ ಮಾಡ್ತದೆ. 2 or more ಇನ್ಪುಟ್ಸ್, 2 ಇರಬಹುದು ಅಥವಾ 2ಕ್ಕಿಂತ ಜಾಸ್ತಿ ಇರಬಹುದು. 2 or more ಇನ್ಪುಟ್ಸ್, ಓನ್ಲಿ 1 ಔಟ್ಪುಟ್. ವೆನ್ ಆಲ್ ಇಟ್ಸ್ ಇನ್ಪುಟ್ಸ್ ಆರ್ ಹೈ, ಇನ್ಪುಟ್ ಅದ್ರದ್ದು ಎಲ್ಲ ಎಷ್ಟಿರುತ್ತೋ ಎ ಬಿ ಸಿ ಡಿ ಎಫ್, ಎ ಬಿ ಇದೆ ಇಲ್ಲಿ, ಎ ಬಿ ಎರಡನ್ನೂ ಹೈ ಇದ್ದಾಗ, ಎ ಬಿ ಸಿ ಡಿ ಎಫ್ ಎಷ್ಟಿರುತ್ತೋ ಅವೆಲ್ಲ ಇನ್ಪುಟ್ ಹೈ ಇದ್ದಾಗ ಮಾತ್ರ ಔಟ್ಪುಟ್ ಹೈ ಇರುತ್ತೆ, ಅದರ್ವೈಸ್ ಔಟ್ಪುಟ್ ಈಸ್ 0. ಹೆಂಗ್ ಬರುತ್ತಿದ್ದು? ಎ ಡಾಟ್ ಬಿ, ಎ ಇಂಟು ಬಿ, 0 ಇಂಟು 0 0, 0 ಇಂಟು 1 0, 1 ಇಂಟು 0 0, 1 ಇಂಟು 1 1, ಈ ರೀತಿ ಬರುತ್ತೆ. ನೆಕ್ಸ್ಟ್ ಆರ್ ಗೇಟ್. ಆರ್ ಗೇಟ್ ಅಂತಂದ್ರೆ ಸಿಂಬಲ್ ಈ ರೀತಿ ಬರುತ್ತೆ. ಸಿಂಬಲ್ ಈ ರೀತಿ ಇರುತ್ತೆ ಆರ್ ಗೇಟ್. ಆರ್ ಗೇಟ್ ಎ ಪ್ಲಸ್ ಬಿ, AND ಗೇಟ್ ಎ ಡಾಟ್ ಬಿ, ಎ ಇಂಟು ಬಿ, ಇದು ಎ ಪ್ಲಸ್ ಬಿ. 0 ಪ್ಲಸ್ 0 0, 0 ಪ್ಲಸ್ 1 1, 1 ಪ್ಲಸ್ 0 1, 1 ಪ್ಲಸ್ 1 1. ಎ ಆರ್ ಬಿ, ಇದು ಅಥವಾ ಇದು, ಇವೆರಡರಲ್ಲಿ ಯಾವ್ದಾರ ಒಂದು 1 ಇದ್ರೆ, ಇದು ಅಥವಾ ಇದು 1 ಇದ್ರೆ ಔಟ್ಪುಟ್ 1, ಇದು ಅಥವಾ ಇದು 1 ಇದ್ರೆ ಔಟ್ಪುಟ್ 1. ಅದು ಇದರ ಎಕ್ಸ್ಪ್ಲನೇಷನ್. ಆರ್ ಗೇಟ್. An OR gate is an electronic circuit. AND gate is electronic circuit, ಎಲ್ಲ ಗೇಟ್ electronic circuits which has 2 or more inputs. 2 ಅಥವಾ 2ಕ್ಕಿಂತ ಜಾಸ್ತಿ ಇನ್ಪುಟ್ಸ್ ಇರಬಹುದು. 2 or more inputs with a single output. ಔಟ್ಪುಟ್ ಮಾತ್ರ ಸಿಂಗಲ್, ಒಂದೇ ಔಟ್ಪುಟ್ ಇರುತ್ತೆ. The operation performed by OR gate represented using plus operator. ಏನ್ ಪರ್ಫಾರ್ಮ್ ಮಾಡುತ್ತೆ ಇದರೊಳಗಡೆ ಆಪರೇಷನ್ ಅಂದ್ರೆ ಪ್ಲಸ್. The output of the OR gate is high when any one of its inputs or both the inputs are at high, and the output is low when the 2 inputs are low state. 1 or 2 or more, 2 input ಇದ್ರೆ 2 input ಲೋ ಇದ್ದಾಗ ಔಟ್ಪುಟ್ ಲೋ ಇರುತ್ತೆ. ಇನ್ನು ಮಿಕ್ಕಿದ ಕೇಸಲ್ಲಿ ಔಟ್ಪುಟ್ 1 ಇರುತ್ತೆ. ಬೇರೆ ಕೇಸ್ಗಳಲ್ಲಿ ಐದರ್ ಎನಿ ಒನ್ ಆರ್ ಬೋತ್ ಆಫ್ ಇನ್ಪುಟ್ ಈಸ್ 1, ಔಟ್ಪುಟ್ ಈಸ್ 1. ಇದು ಅಥವಾ ಇದು ಇಲ್ಲ, ಎರಡೂ 1 ಆಗಿದ್ರೆ ಔಟ್ಪುಟ್ 1 ಆಗಿರುತ್ತೆ. ಇದು ನಿಮಗೆ ಟ್ರೂತ್ ಟೇಬಲ್ ಆರ್ ಗೇಟ್. ಆರ್ ಗೇಟ್ ದ ಆಪರೇಷನ್. ನೆಕ್ಸ್ಟ್ ನಾಟ್ ಗೇಟ್. ನಾಟ್ ಗೇಟ್. ಇವು 3 ಬೇಸಿಕ್ ಗೇಟ್ಸ್. ನಾಟ್ ಗೇಟ್ ಹೆಂಗಿರುತ್ತೆ? ಹಿಂಗಿರುತ್ತೆ. ಎ ವೈ ಇಸ್ ಈಕ್ವಲ್ಸ್ ಟು ಎ ಬಾರ್. ಟ್ರೂತ್ ಟೇಬಲ್ ಈ ರೀತಿ ಇರುತ್ತೆ. ಝೀರೋ ಇದ್ರೆ 1, 1 ಇದ್ರೆ 0, ಅದೇ ನಾಟ್ ಗೇಟ್. A gate that performs the mathematical operation of taking the complement is called a NOT gate. Complement ಕೊಡುತ್ತೆ, ಇನ್ಪುಟ್ ಕಾಂಪ್ಲಿಮೆಂಟ್ ಔಟ್ಪುಟ್ ಕೊಡುತ್ತೆ. 0 ಇದ್ರೆ 1, 1 ಇದ್ರೆ 0. This is the simplest gate with single input and single output.
ಇದಕ್ಕೆ ಸಿಂಪ್ಲೆಸ್ಟ್ ಗೇಟ್ ಇದು. ಸಿಂಗಲ್ ಇನ್ಪುಟ್ ಇರುತ್ತೆ, ಸಿಂಗಲ್ ಔಟ್ಪುಟ್ ಇರುತ್ತೆ. ದಿ ಔಟ್ಪುಟ್ ಆಫ್ ಎ ನಾಟ್ ಗೇಟ್ ಈಸ್ ದಿ ಕಾಂಪ್ಲಿಮೆಂಟ್ ಆಫ್ ದಿ ಇನ್ಪುಟ್. ಔಟ್ಪುಟ್ ಬಂದ್ಬಿಟ್ಟು ಇನ್ಪುಟ್ ಕಾಂಪ್ಲಿಮೆಂಟ್ ಇರುತ್ತೆ. ದಟ್ಸ್ ವೈ ನಾಟ್ ಗೇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ವರ್ಟರ್. ನಾಟ್ ಗೇಟ್ ನ ಇನ್ನೊಂದು ಹೆಸರು ಇನ್ವರ್ಟರ್ ಅಂತ ಕರಿತೀವಿ. ಇದು ಮೇನ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನಾಟ್ ಗೇಟ್ ನ ನಾವು ಏನಂತ ಕರಿತೀವಿ? ಇನ್ವರ್ಟರ್ ಅಂತಾನು ಕರಿತೀವಿ. 3 ಗೇಟ್ ಆಯ್ತು. ಅಂಡ್ ಆರ್ ನಾಟ್, ಇವು 3 ಬೇಸಿಕ್ ಗೇಟ್ಸ್. ನಾಟ್ ಗೇಟ್ ನ ಇನ್ವರ್ಟರ್ ಅಂತ ಕರಿತೀವಿ. ನಾಟ್ ಗೇಟಿಗೆ ಮಾತ್ರ ಸಿಂಗಲ್ ಇನ್ಪುಟ್ ಸಿಂಗಲ್ ಔಟ್ಪುಟ್. ಅಂಡ್ ಆರ್ಗೆ 2 or more ಇನ್ಪುಟ್ಸ್ ಸಿಂಗಲ್ ಔಟ್ಪುಟ್. 2 or more ಇನ್ಪುಟ್ಸ್ ಇರುತ್ತೆ, ಬಟ್ ಸಿಂಗಲ್ ಔಟ್ಪುಟ್ ಇರುತ್ತೆ. ಅಂಡ್ ಗೇಟ್ ಅನ್ನೋದು A ಡಾಟ್ ಬಿ, ಆರ್ ಗೇಟ್ ಅನ್ನೋದು A ಪ್ಲಸ್ ಬಿ. ಈಗ ಯೂನಿವರ್ಸಲ್ ಗೇಟ್ ಅಂತ ಯಾಕೆ ಕರಿತೀವಿ? ಈ ಎರಡು ಬರೇ ಇವನ್ನೊಂದೇ ಯೂಸ್ ಮಾಡಿ ಎಲ್ಲಾ ಗೇಟ್ ಔಟ್ಪುಟ್ ಅನ್ನು ತೆಗಿಬಹುದು. ಅದಕ್ಕೆ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. NAND gate truth table A B input y is equals to A dot B bar. ಇದರದ್ದು ಸಿಂಬಲ್ ಬಂದ್ಬಿಟ್ಟು AND gate ಸಿಂಬಲ್ ತರನೇ ಮುಂದೆ ಒಂದು ಬಬಲ್ ಇರುತ್ತೆ. 2 ಇನ್ಪುಟ್, 2 or more ಇನ್ಪುಟ್ಸ್ ಇರಬಹುದು ಇದಕ್ಕೆ, ಬಟ್ 2 is minimum. y is equals to A dot B bar. NAND gate 0 0 ಇದ್ರೆ 0 into 0 0, 0 ಬಾರ್ ಅಂದ್ರೆ 1, 0 into 1 0, ಬಾರ್ ಅಂದ್ರೆ 1, 1 into 0 0, ಬಾರ್ ಅಂದ್ರೆ 1, 1 into 1 ಅಂದ್ರೆ 1, ಬಾರ್ ಅಂದ್ರೆ 0. ಇದು NAND gate ಔಟ್ಪುಟ್. Since you have understood the working of AND gate and NOT gate, AND gate NOT gate ಗೊತ್ತಲ್ಲ, ಅದೇ ಇದು. AND gate ಮುಂದೆ NOT gate ಕೊಟ್ರೆ NAND gate ಆಗುತ್ತೆ. AND gate ಮುಂದೆ NOT gate ಕೊಟ್ರೆ NAND gate ಆಗುತ್ತೆ. AND gate ಮುಂದೆ NOT gate. Since you have understood the working of AND gate and NOT gate, it is easy to understand the working of NAND gate. NAND gate working easy ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಹಿಂಗೆ AND gate ಮುಂದೆ NOT gate ಕೊಟ್ಬಿಟ್ರೆ ಆಯ್ತು. NAND gate is just a combination of AND gate and NOT gate. ಈ ತರ AND gate ಮತ್ತೆ NOT gate. ಇದು AND ಮುಂದೆ ಒಂದು NOT gate ಕೊಟ್ರೆ ಇದು NAND gate ಆಗುತ್ತೆ. The output will be just the opposite of NAND gate. Output ಹೆಂಗಿದೆ ನೋಡ್ರಿ, AND gate ಆಪೋಸಿಟ್ ಇದೆ. AND gate ಅಲ್ಲಿ 0 0 1 ಇತ್ತು. AND gate A dot B ಅದರದ್ದು ಆಪೋಸಿಟ್ 1 1 1 0. ಇದಕ್ಕೆ ಮುಂದೆ ಒಂದು ಇನ್ವರ್ಟರ್ ಯೂಸ್ ಮಾಡಿವಿ, NOT gate ಯೂಸ್ ಮಾಡಿವಿ. NOT gate ಇನ್ನೊಂದು ಹೆಸರು ಇನ್ವರ್ಟರ್ ಅಂತ ಕರಿತೀವಿ. That is, if both the inputs are high and the output will be low. Both the inputs are high, output will be low. Both the inputs are high, output will be low. Otherwise output is high. Or any one of the input is low and the output will be high. Any one of the input is low. Any one of the input low idre, or both the input low idre, output is high. 0 into 0 0, 0 bar 1, 1 into 0 1 into 0 0, 0 bar 1, 1 into 0 0, 0 bar 1, 1 into 1 1, 1 bar 0. ಅದು ನಿಮಗೆ NAND gate. ಈಗ NOR gate, ಯೂನಿವರ್ಸಲ್ ಗೇಟ್, NAND and NOR. ಇದಕ್ಕೆ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಇವೆರಡೇ ಗೇಟ್ ಯೂಸ್ ಮಾಡಿ ಎಲ್ಲಾ ಗೇಟ್ದು ಔಟ್ಪುಟ್ ತೆಗಿಬಹುದು. ನಮಗೆ OR ಗೇಟ್ ಗೊತ್ತು. OR ಗೇಟ್ ಮುಂದೆ OR ಗೇಟ್ ಕಲ್ತಿದ್ದೀವಿ, NOT ಗೇಟ್ ಕಲ್ತಿದ್ದೀವಿ. ಮುಂದೆ NOT ಗೇಟ್ ಹಾಕಿದ್ರೆ ಅದೇ NAND ಗೇಟ್. y is equal to A plus B bar. 0 plus 0 0, ಬಾರ್ ಅಂದ್ರೆ 1, 1 plus 0 1, ಬಾರ್ ಅಂದ್ರೆ 0, 1 plus 0 1, 0 plus 1 ಅಂದ್ರೆ 1,
ಬಾರ್ ಅಂದರೆ 0, 1 ಪ್ಲಸ್ 1 ಅಂದರೆ 1, ಬಾರ್ ಅಂದರೆ 0. ಆರ್ ಗೇಟ್ ಎ ಡಾಟ್ ಬಿ ಅದರದ್ದು ಕಾಂಪ್ಲಿಮೆಂಟ್ ಇರುತ್ತೆ 0 ತ್ರಿಬಲ್ 1. ಎ ಡಾಟ್ ಬಿ ಅಂದರೆ ಅದರದ್ದು ಕಾಂಪ್ಲಿಮೆಂಟ್ 1 ತ್ರಿಬಲ್ 0. NOR gate. A NOR gate is a combination of OR gate and NOT gate. ಈ ರೀತಿ OR gate ಜೊತೆ NOT gate ಇರುತ್ತೆ. OR gate ಜೊತೆ NOT gate. OR gate ಔಟ್ಪುಟ್ಗೆ NOT gate ಹಾಕಿದ್ರೆ ಅದು NOR gate. The output will be just opposite of the OR gate. OR gate ಇರೋದು opposite NOR gate ಇರುತ್ತೆ. NOR gate. If any one of the input or both the input are high, if any one of the input or both the input high, the output will be low. If both the input are low, then the output will be high. Both the input are low. ಎರಡು input low ಇದ್ದಾಗ ಮಾತ್ರ output high. If any one of the input is 1, the output will be low. ಇದು ನಿಮಗೆ NOR gate ಸಿಂಬಲ್ ಮತ್ತೆ ಇದು ಸಿಂಬಲ್ ಇದು ಅದ್ರೊಳಗಡೆ ನಿಮ್ಗೆ ಅರ್ಥ ಮಾಡಿಸ್ಕೊಳಕ್ಕೆ ಎಕ್ಸ್ಪ್ರೆಷನ್ ಇದು ಕೆಳಗಡೆ ಸಿಂಬಲ್ ಅಂದ್ರೆ ಇದು ಬರಿಬೇಕು ಮೇಲೆ. ನ್ಯಾಂಡ್ ಗೇಟ್ ಇದು ಅಷ್ಟೇ ಸಿಂಬಲ್ ಅಂದ್ರೆ ಮೇಲೆ ಬರಿಬೇಕು. ನೆಕ್ಸ್ಟ್ ಇನ್ನು 2 ಗೇಟ್ ಉಳಿತು. ಯಾವ್ಯಾವ 2 ಗೇಟ್? XOR ಅಂಡ್ XNOR. XOR gate. Y is equals to A XOR B. ಇದೆಲ್ಲ ಹೇಳಿದ್ನಲ್ಲ A XOR B ನೆನಪಿದೆನಾ ಕಳೆದ ಚಾಪ್ಟರ್ ಅಲ್ಲಿ? ಕ್ಲಾಸ್ ಕರೆಕ್ಟ್ ಆಗಿ ಎಲ್ಲ ಕ್ಲಾಸ್ಗಳು ನೋಡಿದ್ರೆ ಇದೆಲ್ಲ ಹೇಳಿದ್ದೆ ಅಂತ ನೆನಪು ಬರುತ್ತೆ. ಇದು ಗ್ರೇ ಟು ಬೈನರಿ, ಬೈನರಿ ಟು ಗ್ರೇ ಕನ್ವರ್ಟ್ ಮಾಡ್ಬೇಕಾದ್ರೆ XOR ಗೇಟ್ ದ ಔಟ್ಪುಟ್ ಬರೀರಿ, XOR ಸಿಂಬಲ್ XOR ಮಾಡ್ರಿ ಅಂತ ಹೇಳಿ ಟ್ರೂತ್ ಟೇಬಲ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ಲಿ. ಅದೇ ಟ್ರೂತ್ ಟೇಬಲ್ A XOR B. ಅಲ್ಲಿ ಹೇಳಿದ್ ನೆನಪಿದ್ರೆ ನೀವು ಹೇಳ್ಬಿಡ್ತೀರಾ 0 XOR 0 0, 0 XOR 1 1, 1 XOR 0 0, 1 XOR 1 0, 1 XOR 0, 0 XOR 1 1, 1 XOR 0 1, 1 XOR 1 0. ಇದು ಔಟ್ಪುಟ್ XOR ಗೇಟ್. ನೆಗೆಟಿವ್ ಆಫ್ XOR ಗೇಟ್ ಈಸ್ XNOR ಗೇಟ್. ನಾವೀಗ XOR ಗೇಟ್ ಮಾಡ್ತಾ ಇದ್ದೀವಿ. ಇನ್ ಆನ್ XOR gate, if both the inputs are high, or if both the inputs are low, if both the inputs are high or both the inputs are low, output is low. The output will be low. If any one of the inputs is high, the output will be high ಅಂತಾನೆ ಹೇಳ್ಬೋದು. ಇದಕ್ಕೆ ನಿಮಗೆ ಈ ಎಕ್ಸ್ಪ್ರೆಷನ್ಗೆ ಹಾಕಿ ಒಂದೊಂದೇ 0 0 ಹಾಕ್ರಿ. ಎ ಬಿ ಈ ಎಕ್ಸ್ಪ್ರೆಷನ್ಗೆ 0 0 ಹಾಕಿದಾಗ A0 B0 ಅಂದ್ರೆ ಬಾರ್ ಅಂದ್ರೆ 1 ಪ್ಲಸ್ ಎ ಬಾರ್ ಅಂದ್ರೆ 1 B0. 1 into 0 0 plus 1 into 0 0 0. 0 0 ಇದ್ದಾಗ 0 ಬಂತು. 0 1 ಹಾಕ್ರಿ. A0 B1 1 ಅಂದ್ರೆ 1 ಬಾರ್ ಅಂದ್ರೆ 0 ಪ್ಲಸ್ ಎ ಬಾರ್ 0 0 ಬಾರ್ ಅಂದ್ರೆ 1 ಇಂಟು 1. ಇದು 1 0 1 ಪ್ಲಸ್ 0 1. ಈ ಆನ್ಸರ್ ಬರುತ್ತೆ. ಈಗ 1 0 ಹಾಕ್ರಿ. A1 1 ಇಂಟು ಬಿ ಬಾರ್ B0 ಬಿ ಬಾರ್ ಅಂದ್ರೆ 1 ಪ್ಲಸ್ ಎ ಬಾರ್ ಅಂದ್ರೆ 0 B0 B1 B0 ಸಾರಿ B0 A1 ಇದ್ರೆ A1 ಇಂಟು B0 ಇದ್ರೆ ಬಿ ಬಾರ್ ಅಂದ್ರೆ 1 ಪ್ಲಸ್ ಎ ಬಾರ್ ಅಂದ್ರೆ 1 ಬಾರ್ ಅಂದ್ರೆ 0 ಇಂಟು B0. 1 plus 1 1 plus 0 1 is the answer. ಲಾಸ್ಟ್ ಕಂಡೀಷನ್ 1 1 ಹಾಕ್ರಿ. A1 ಮತ್ತೆ B1 1 ಇಂಟು ಬಿ ಬಾರ್ ಅಂದ್ರೆ 1 ಬಾರ್ ಅಂದ್ರೆ 0 ಪ್ಲಸ್ ಎ ಬಾರ್ ಅಂದ್ರೆ 0 ಇಂಟು ಬಿ ಅಂದ್ರೆ 1 0 ಪ್ಲಸ್ 0 0 0 ಪ್ಲಸ್ 0 0.
ಈ ಎರಡು ಕೇಸಲ್ಲಿ 0 ಇರುತ್ತೆ, ಇನ್ನು ಎರಡು ಕೇಸಲ್ಲಿ 1 ಇರುತ್ತೆ. ಐದರ್ ಆಫ್ ದ ಇನ್ಪುಟ್ ಇಸ್ 1 ಇದ್ದಾಗ 1 ಇರುತ್ತೆ, ಎರಡು 0 ಇಲ್ಲ, ಎರಡು 1 ಇದ್ದಾಗ 0 ಇರುತ್ತೆ. ಇದು ಎರಡು 1, ಇದು ಎರಡು 0, ಇದು ಎರಡು 1 ಇದ್ದಾಗ, ಇದು ಎ ಬಿ 1 ಇದ್ದಾಗ, ಎ ಮತ್ತೆ ಬಿ 1 ಇದ್ದಾಗ, ಇದು ಎ ಮತ್ತೆ ಬಿ 0 ಇದ್ದಾಗ. ಇದು ಇನ್ನ ಎರಡು ಕೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಆನ್ಸರ್ ಬರುತ್ತೆ. ಇದು ಆನ್ಸರ್. ನೆಕ್ಸ್ಟ್ ಸಾರಿ, ಇಲ್ಲಿ ಬಬಲ್ ಇರಲ್ಲ. XOR ಗೇಟಿಗೆ XNOR ಗೆ ಬಬಲ್ ಇರುತ್ತೆ. ಇದು XOR ಸಿಂಬಲ್, ಇದು ಎಕ್ಸ್ಪ್ಲನೇಷನ್, ಇದು ಟ್ರೂತ್ ಟೇಬಲ್. ಈಗ XNOR ಗೇಟ್, ಇಲ್ಲಿ ಬಬಲ್ ಬರುತ್ತೆ. XNOR ಗೇಟಿಗೆ ಇದು ಬಾರ್ ಎಕ್ಸ್ಪ್ರೆಷನ್ ಅಥವಾ ಎ XNOR ಬಿ ಅಂತ ಕರಿತೀವಿ. ಇದರದ್ದು ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ಟ್ರೂತ್ ಟೇಬಲ್ ಬಂದ್ಬಿಟ್ಟು 0 0 0 XNOR 0 XNOR 0 XNOR 0 1 0 XNOR 1 0 1 XNOR 0 0 1 XNOR 1 1. XOR ಗೇಟ್ದು ಈಗಷ್ಟೇ ಕಲ್ತ್ರಲ್ಲ. XOR ಗೇಟ್ಗೆ ಮುಂದೆ ನಾಟ್ ಗೇಟ್ ಹಾಕಿದ್ರೆ, ಔಟ್ಪುಟ್ಗೆ ನಾಟ್ ಗೇಟ್ ಹಾಕಿ ತೆಗೆದ್ರೆ ಅದೇ XNOR ಗೇಟ್. ಅದರ ಔಟ್ಪುಟ್ ಉಲ್ಟಾ ಇರುತ್ತೆ. XOR gate is XNOR gate as shown in figure. Negation of XOR gate is XNOR gate as shown in the figure. The output of XNOR gate will be high when both the inputs are high or both the inputs are low. Both the inputs are high idre ಅಥವಾ both the inputs are high idre ಅಥವಾ both the inputs low idre output will be high, otherwise output will be low. If any of the two input is high, the output is low. ಅರ್ಥಾಯ್ತಲ್ಲ? both the inputs are low idre, both the inputs high idre output will be high. ಇದಿಷ್ಟು 7 gates.